ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಈ ವಿಡಿಯೋದಲ್ಲಿ ಯಾರಾದರೂ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಕೇಂದ್ರ ಸರ್ಕಾರದಿಂದ ಅವ್ರಿಗೆ ಒಂದು ಗುಡ್ ನ್ಯೂಸ್ ಇದೆ. ಏನು ಅಂದರೆ ನಿಮಗೆ 50,000ವರೆಗೂ ನಿಮಗೆ ಇದರಲ್ಲಿ ಸಬ್ಸಿಡಿ ಸಿಗುತ್ತೆ. ಯಾವುದು ಈ ಯೋಜನೆ, ಹೇಗೆ ಪಡ್ಕೊಳ್ಳೋದು ಈ ಒಂದು ಸಬ್ಸಿಡಿನ ಅಂತ ನಾನು ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡೋದ್ರಿಂದ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ. ನೀವೇನಾದರೂ ಹೊಸ ಎಲೆಕ್ಟ್ರಿಕ್ ವಾಹನವನ್ನು ಖರೀದಿಸಲು ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಒಳ್ಳೆಯ ಗುಡ್ ನ್ಯೂಸ್ ಇದೆ. ಎಲೆಕ್ಟ್ರಿಕ್ ವಾಹನಗಳ ಖರೀದಿಗೆ ಪ್ರೋತ್ಸಾಹ ನೀಡುತ್ತಿದ್ದ ಕೇಂದ್ರ ಸರ್ಕಾರ ಈಗ ಜನರಿಗೆ ಒಂದು ಗುಡ್ ನ್ಯೂಸ್ ನೀಡಿದ್ದು, ಗ್ರಾಹಕರಿಗೆ ಒಟ್ಟಾರೆಯಾಗಿ 50,000 ರೂಪಾಯಿವರೆಗೂ ಲಾಭವಿದೆ ಎಂದು ತಿಳಿಸಿದ್ದಾರೆ. ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು ಮತ್ತು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನಗಳನ್ನು ತಯಾರಿಸುವ ಕಂಪನಿಗಳಿಗೆ ಸರ್ಕಾರ ಸಬ್ಸಿಡಿಯನ್ನು ನೀಡ್ತಾ ಇದೆ. ಸಬ್ಸಿಡಿ ಯೋಜನೆಯು ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮ್ ಅಡಿಯಲ್ಲಿ ಲಭ್ಯ ಇದೆ. ಅಂದರೆ EMPS ಅನ್ನೋ ಈ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಈ ಒಂದು ಸಬ್ಸಿಡಿ ನಿಮಗೆ ಅಮೌಂಟು ಸಿಗುತ್ತೆ. EMPS ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಇವಾಗ ಸರ್ಕಾರದಿಂದ ಒಂದು ಹೊಸ ಸುದ್ದಿಯೊಂದು ಹೊರಬಿದ್ದಿದೆ. ಅದು ಏನು ಅಂದರೆ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಮೋಷನ್ ಸ್ಕೀಮು ಸೆಪ್ಟೆಂಬರ್ 30ರಂದು ಕೊನೆಗೊಳ್ಳಲಿತ್ತು. ಆದರೆ ಈ ಒಂದು ಯೋಜನೆಯನ್ನು ಇನ್ನೂ ಒಂದು ಸ್ವಲ್ಪ ದಿವಸಗಳ ಕಾಲವರೆಗೆ ವಿಸ್ತರಣೆ ಮಾಡಿದ್ದಾರೆ. ಯಾಕೆ ಅಂದರೆ ಈ ಸೆಪ್ಟೆಂಬರ್ 30ಕ್ಕೆ ಈ EMPS ಯೋಜನೆಯನ್ನು ಸ್ಟಾಪ್ ಮಾಡಿ ಹೊಸ ಯೋಜನೆಯನ್ನು ತರಬೇಕು ಅಂದ್ಕೊಂಡಿದ್ರು. ಅದು ಏನು ಅಂದರೆ ಕೇಂದ್ರ ಸರ್ಕಾರ ಫೇಮ್ 3 ಯೋಜನೆ ಅಂತ. ಇದರ ಫುಲ್ ಫಾರ್ಮ್ ಏನಂದರೆ ಹೈಬ್ರಿಡ್ ಮತ್ತು ಎಲೆಕ್ಟ್ರಿಕ್ ವಾಹನಗಳ ವೇಗದ ಅಡಾಪ್ಷನ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಅಂತ ಈ ಒಂದು ಹೊಸ ಯೋಜನೆ. ಈ ಒಂದು ಯೋಜನೆ ಸೆಪ್ಟೆಂಬರ್ ನಂತರ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ಆದರೆ ಕೆಲವು ಕಾರಣಾಂತರಗಳಿಂದ ಇನ್ನೂ ಈ ಒಂದು ಯೋಜನೆಯನ್ನು ಅವರು ಬಿಡುಗಡೆ ಮಾಡಿಲ್ಲ. ಆದ ಕಾರಣ ಏನು ಒಂದು EMPS ಯೋಜನೆ ಇತ್ತು ಆ ಒಂದು ಯೋಜನೆಯ ಒಂದು ಕಾಲಾವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಅಂತ HD ಕುಮಾರಸ್ವಾಮಿ ಅವರು ಇವಾಗ ತಿಳಿಸಿದ್ದಾರೆ. ಈ ಹೊಸ ಯೋಜನೆ ಫೇಮ್ 3 ಅನುಷ್ಠಾನಕ್ಕೆ ಇನ್ನೂ 2 ತಿಂಗಳು ಬೇಕಾಗ್ಬೋದು ಅಂತ HD ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈ ಒಂದು ಯೋಜನೆ ಜಾರಿಯಾಗೋವರೆಗೂ EMPS ಯೋಜನೆಯೇ ಜಾರಿಯಲ್ಲಿರುತ್ತೆ ಮತ್ತು ಯಾರಾದರೂ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿಸೋರಿಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಸಬ್ಸಿಡಿನ ಪಡ್ಕೋಬೋದಾಗಿದೆ. ಈ ಒಂದು ಸುದ್ದಿಯನ್ನು ಕುಮಾರಸ್ವಾಮಿ ಅವರು ವಾಹನ ಘಟಕಗಳ ತಯಾರಕರಾದ ಸಂಘದ 64ನೇ ವಾರ್ಷಿಕ ಸಭೆಯಲ್ಲಿ ಈ ಒಂದು ವಿಷಯವನ್ನು ಬಹಿರಂಗಪಡಿಸಿದ್ದಾರೆ. ಫೇಮ್ 3 ಬರುವವರೆಗೂ EMPS ಅನ್ನು ವಿಸ್ತರಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮೊದಲಿಗೆ EMPS ಯೋಜನೆಯನ್ನು ಏಪ್ರಿಲ್ 1ರಿಂದ ಜುಲೈ 31ರವರೆಗೆ 4 ತಿಂಗಳ ಅವಧಿಗೆ ಈ ಒಂದು ಯೋಜನೆಯನ್ನು ಪರಿಚಯ ಮಾಡಿದರು. ಇದಕ್ಕಾಗಿ ಸುಮಾರು 500 ಕೋಟಿ ರೂಪಾಯಿನ ಮೀಸಲಿಡಲಾಗಿತ್ತು. ಇದರ ಭಾಗವಾಗಿ ದ್ವಿಚಕ್ರ ವಾಹನಗಳು ಮತ್ತು ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನಗಳ ಖರೀದಿಗೆ ಸಬ್ಸಿಡಿನ ಕೊಡ್ತಾ ಇದ್ರು. ಈ ಒಂದು ಯೋಜನೆಯನ್ನು ಇನ್ನು 2 ತಿಂಗಳ ಕಾಲ ಅಂದರೆ ಜುಲೈಯಿಂದ ಸೆಪ್ಟೆಂಬರ್ವರೆಗೂ ವಿಸ್ತರಣೆ ಮಾಡಿದರು. ಇದಕ್ಕಾಗಿ ಸುಮಾರು 278 ಕೋಟಿ ರೂಪಾಯಿನ ಮೀಸಲಿಡಲಾಗಿತ್ತು. ಜಾರಿಯಲ್ಲಿರುವ ಎಲೆಕ್ಟ್ರಿಕ್ ಮೊಬಿಲಿಟಿ ಪ್ರಚಾರ ಯೋಜನೆಯಿಂದಾಗಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಬೆಲೆ 10,000 ರೂಪಾಯಿ ಕಡಿಮೆಯಾಗಲಿದೆ. ಅಲ್ಲದೆ ತ್ರಿಚಕ್ರ ವಾಹನಗಳಿಗೆ 25,000 ರೂಪಾಯಿ ಸಬ್ಸಿಡಿನ ನೀಡಲಾಗುತ್ತೆ. ದೊಡ್ಡ ತ್ರಿಚಕ್ರ ವಾಹನಗಳ ಬೆಲೆ 50,000 ರೂಪಾಯಿವರೆಗೆ ನಿಮಗೆ ಸಬ್ಸಿಡಿ ನೀಡಲಾಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಯಾರಾದರೂ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿನ ಮಾಡಬೇಕಂದ್ರೆ ನೀವು EMPS ಯೋಜನೆ ಅಡಿಯಲ್ಲಿ ಎಲೆಕ್ಟ್ರಿಕ್ ವಾಹನ ಖರೀದಿ ಮಾಡೋದ್ರಿಂದ ನಿಮಗೆ ಸಬ್ಸಿಡಿ ಹಣ ಸರ್ಕಾರದಿಂದ ನಿಮಗೆ ಸಿಗುತ್ತೆ. ಇದು ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಇದಿನ್ನೂ ವಿಸ್ತರಣೆ ಆಗಲಿದೆ ಅಂತಲೂ ಸಹ HD ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಸೊ ಯಾರಾದರೂ ಗಾಡಿ ತೊಗೊಳ್ಬೇಕಂದ್ರೆ ಈ ಒಂದು ಯೋಜನೆಯನ್ನು ಉಪಯೋಗಿಸ್ಕೊಂಡು ಸ್ವಲ್ಪ ಹಣವನ್ನು ಸೇವ್ ಮಾಡ್ಬೋದು. ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಅದು ಯೂಸ್ಫುಲ್ ಅಂದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದೇ ರೀತಿ ಯಾವುದೇ ಒಂದು ಗೌರ್ಮೆಂಟ್ ಸ್ಕೀಮ್ಗಳ ಮಾಹಿತಿಗಾಗಿ ಮತ್ತು ಡೈಲಿ ನ್ಯೂಸ್ಗಳ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.